ಸೊ ಮೊದಲಿಗೆ ಪ್ಲೇಸ್ಟೋರನ್ನು ಓಪನ್ ಮಾಡಿ. ಪ್ಲೇಸ್ಟೋರನ್ನು ಓಪನ್ ಮಾಡಿಬಿಟ್ಟು ಇಲ್ಲಿ ಸರ್ಚ್ ಬಾರಲ್ಲಿ ಟೈಪ್ ಮಾಡಿ ಸ್ವಚ್ಛ ವಿದ್ಯಾಲಯ ಪುರಸ್ಕಾರ್ ಆ್ಯಪ್ ಅಂತ. ಸೊ ಟೈಪ್ ಮಾಡಿ ನೋಡಿ, ಈ ರೀತಿ ನಿಮಗೆ ಒಂದು ಆ್ಯಪು ನಿಮಗೆ ಕಾಣ್ತದೆ, ಸ್ವಚ್ಛ ವಿದ್ಯಾಲಯ ಪುರಸ್ಕಾರ್ 2021-22 ಅಂತ. ಸೊ ಅದ್ರ ಪಕ್ಕ ಇನ್ಸ್ಟಾಲ್ ಅಂತ ಒಂದು ಬಟನ್ ಇರ್ತಲ್ವ, ಆ ಇನ್ಸ್ಟಾಲ್ ಮೇಲೆ ಕ್ಲಿಕ್ ಮಾಡಿ. ಇನ್ಸ್ಟಾಲ್ ಮೇಲೆ ಕ್ಲಿಕ್ ಮಾಡಿದ್ರೆ ಆ್ಯಪ್ ನಿಮ್ಮ ಮೊಬೈಲಲ್ಲಿ ಇನ್ಸ್ಟಾಲ್ ಆಗುತ್ತೆ. ಸೊ ಇನ್ಸ್ಟಾಲ್ ಆದಮೇಲೆ ಓಪನ್ ಮೇಲೆ ಕ್ಲಿಕ್ ಮಾಡಿ. ಸೊ ಓಪನ್ ಮೇಲೆ ಕ್ಲಿಕ್ ಮಾಡಿದಾಗ ಆ್ಯಪ್ ಓಪನ್ ಆಗುತ್ತೆ. ಸೊ ನೋಡಿ, ಸ್ವಚ್ಛ ವಿದ್ಯಾಲಯ ಪುರಸ್ಕಾರ್ ಆ್ಯಪು. ಸೊ ಈಗ ಮೊದಲಿಗೆ ನಾವೇನು ಮಾಡಬೇಕು ಅಂದರೆ ಸೈನಪ್ ಆಗಬೇಕು. ಸೊ ಲಾಗಿನ್ ಆಗುವ ಮುಂಚೆ ಸೈನಪ್ ಆಗಬೇಕು. ಅದಕ್ಕೆ ನಾವೇನು ಮಾಡಬೇಕು ಅಂದರೆ ಇಲ್ಲಿ ಕೊನೆ ಆಪ್ಷನ್ ಇದೆ ನೋಡಿ, ಸೈನಪ್ ಅಂತ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದರ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನಿಮ್ಮ ಶಾಲೆಯ UDS ಕೋಡನ್ನು ಕೇಳುತ್ತೆ. ಸೊ ಅಲ್ಲಿ ಶಾಲೆಯ UDS ಕೋಡನ್ನು ಹಾಕಿಬಿಟ್ಟು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದಾಗ ನೋಡ್ಬೋದು, ನೇಮ್ ಆಫ್ ದ ಸ್ಕೂಲ್, ಸ್ಟೇಟ್, ಡಿಸ್ಟಿಕ್, ಬ್ಲ್ಯಾಕ್, ವಿಲೇಜ್ 1 to 6 ತನಕ ಸೀರಿಯಲ್ ನಂಬರ್ 1 to 6 ಆಟೋಮೆಟಿಕ್ಕಾಗಿ ಮಾಹಿತಿ ಬಂದಿರುತ್ತೆ. ಸೊ 7ನೇದು ಅಡ್ರೆಸ್ ಆಫ್ ದ ಸ್ಕೂಲ್, ಅಲ್ಲಿ ನಾವು ಟೈಪ್ ಮಾಡಬೇಕಾಗಿರ್ತಕ್ಕಂಥದ್ದು. ಸೊ ಅಡ್ರೆಸ್ ಆಫ್ ದ ಸ್ಕೂಲಲ್ಲಿ ಶಾಲೆಯ ವಿಳಾಸವನ್ನು ಹಾಕಿ. 8ನೇದು ನೇಮ್ ಆಫ್ ದ ರೆಸ್ಪಾಂಡೆಂಟ್ ಆಗಿದೆ. ಸೊ ಅಲ್ಲಿ ಮುಖ್ಯ ಶಿಕ್ಷಕರ ಒಂದು ಹೆಸರನ್ನು ಹಾಕಿ. ಡೆಸಿಗ್ನೇಷನ್ ಆಫ್ ದ ರೆಸ್ಪಾಂಡೆಂಟ್ ಅಂತ ಇದೆ, ಸಂಬಂಧಪಟ್ಟ ಒಂದು ಡೆಸಿಗ್ನೇಷನನ್ನು ಸೆಲೆಕ್ಟ್ ಮಾಡಿ. ಫೋನ್ ನಂಬರ್ ಆಫ್ ದ ಸ್ಕೂಲ್ ಅಂತ ಇದೆ. ಸೊ ನಿಮ್ಮ ಶಾಲೆಗೆ ಸಂಬಂಧಪಟ್ಟ ಏನಾದರೂ ಫೋನ್ ನಂಬರ್ ಇದ್ದರೆ ಫೋನ್ ನಂಬರ್ ಹಾಕಿ, ಇಲ್ಲ ಮುಖ್ಯ ಶಿಕ್ಷಕರ ಒಂದು ಮೊಬೈಲ್ ನಂಬರನ್ನು ಹಾಕಿ. ನೆಕ್ಸ್ಟು ಕಾಂಟ್ಯಾಕ್ಟ್ ಡೀಟೇಲ್ಸ್ ಆಫ್ ದ ರೆಸ್ಪಾಂಡೆಂಟ್ ಅಂತ ಇದೆ. ಸೊ ಅದಕ್ಕೂ ಕೂಡ ಒಂದು ನಂಬರನ್ನು ಹಾಕಿ. ನೆಕ್ಸ್ಟ್ ಬಂದುಬಿಟ್ಟು ರೆಸ್ಪಾಂಡೆಂಟ್ ಇಮೇಲ್ ID ಅಂತ ಇದೆ. ಸೊ ಇದು ಕಡ್ಡಾಯ, ಹಾಗಾಗಿ ಇದನ್ನು ನಾವು ಎಂಟ್ರಿ ಮಾಡಲೇಬೇಕಾಗ್ತಕ್ಕಂಥದ್ದು. ಇಮೇಲ್ IDಯನ್ನು ಹಾಕಿಬಿಟ್ಟು ನೆಕ್ಸ್ಟ್ ಪಾಸ್ವರ್ಡ್ ಅಂತ ಇದೆ. ಸೊ ಪಾಸ್ವರ್ಡ್ ಅಂದರೆ ನೀವು ಇಲ್ಲಿ ಪಾಸ್ವರ್ಡನ್ನು ಹೊಸದಾಗಿ ಈ ಒಂದು ಸ್ವಚ್ಛ ವಿದ್ಯಾಲಯ ಪುರಸ್ಕಾರ ಆ್ಯಪ್ಗಾಗಿ ನೀವು ಸೃಜಿಸಬೇಕಾಗುತ್ತೆ. ಸೊ ಅದಕ್ಕೆ ನಾವೊಂದು ಪಾಸ್ವರ್ಡನ್ನು ನಾವು ಹಾಕೋಣ. ಸೊ ಪಾಸ್ವರ್ಡನ್ನು ಕ್ರಿಯೇಟ್ ಮಾಡಿದ ಮೇಲೆ ಕನ್ಫರ್ಮ್ ಪಾಸ್ವರ್ಡ್ ಮತ್ತು ಅದೇ ಪಾಸ್ವರ್ಡನ್ನು ಹಾಕಿ ಕನ್ಫರ್ಮ್ ಮಾಡಬೇಕು. ಹಾಕ್ಬಿಟ್ಟು ಇಲ್ಲಿ ಸೈನಪ್ ಅಂತ ಇದೆ, ಆ ಸೈನಪ್ ಮೇಲೆ ಕ್ಲಿಕ್ ಮಾಡಿ. ಪಾಸ್ವರ್ಡ್ ಆ್ಯಂಡ್ ಕನ್ಫರ್ಮ್ ಪಾಸ್ವರ್ಡ್ ಡಸ್ ನಾಟ್ ಮ್ಯಾಚ್ ಅಂತ ಇದೆ ನೋಡಿ, ತಪ್ಪಾಗಿ ಎಂಟ್ರಿ ಮಾಡಿದ್ರು ಕೂಡ ಈ ರೀತಿ ಬರುತ್ತೆ. ಸೈನಪ್ ಮೇಲೆ ಕ್ಲಿಕ್ ಮಾಡಿ, ಪ್ಲೀಸ್ ವೇಟ್ ಅಂತ ಬರುತ್ತೆ. ರಿಜಿಸ್ಟ್ರೇಷನ್ ಕಂಪ್ಲೀಟೆಡ್ ಸಕ್ಸಸ್ಫುಲಿ ಅಂತ ಬಂತು. ಸೊ ನಾವೀಗ ರಿಜಿಸ್ಟ್ರೇಷನ್ ಆಗಿದ್ದೇವೆ. ಸೊ ನೆಕ್ಸ್ಟ್ ನಾವೇನು ಮಾಡಬೇಕು ಈಗ ಅಂದರೆ, ಈಗ ಸೈನ್ ಇನ್ ಆಗಬೇಕು. ಏನು ಮಾಡಬೇಕು, ಅದಕ್ಕೆ UDS ಕೋಡ್ ಹಾಕಿ ನಾವು ಈಗ ಕ್ರಿಯೇಟ್ ಮಾಡಿದ ಪಾಸ್ವರ್ಡನ್ನು ಹಾಕಿ ಲಾಗಿನ್ ಆಗಬೇಕು. ಸೊ ಲಾಗಿನ್ ಆದ ತಕ್ಷಣ ಈ ರೀತಿ ಪರ್ಮಿಷನ್ ಕೇಳುತ್ತೆ. ಸೊ ನೀವು ಪರ್ಮಿಷನನ್ನು ಕೊಟ್ಬಿಟ್ಟಾದಮೇಲೆ ಈಗ ಒಂದೊಂದೇ ಇನ್ಫಾರ್ಮೇಷನನ್ನು ನೋಡ್ತಾ ಹೋಗೋಣ. ಇಲ್ಲಿ ಟಾಪಲ್ಲಿ ನೋಡಿ, ನಿಮ್ಮ ಶಾಲೆಯ ಅಡ್ರೆಸ್ಸು UDS ಕೋಡು ಬಂದಿರುತ್ತೆ. ಮೊದಲನೇದಾಗಿ ನಿಮ್ಮ ಶಾಲೆಯ UDS ಕೋಡ್ ಇರುತ್ತೆ, ನೇಮ್ ಆಫ್ ದ ಸ್ಕೂಲ್ ಇರುತ್ತೆ, ಅಡ್ರೆಸ್ ಆಫ್ ದ ಸ್ಕೂಲ್ ಇರುತ್ತೆ, ನೇಮ್ ಆಫ್ ದ ರೆಸ್ಪಾಂಡೆಂಟ್ ಇರುತ್ತೆ, ಡೆಸಿಗ್ನೇಷನ್, ಫೋನ್ ನಂಬರ್ ಇರ್ತದೆ, ಕಾಂಟ್ಯಾಕ್ಟ್ ಡೀಟೇಲ್ಸ್. ನೀವು ಇಲ್ಲಿ ತನಕ ಏನು ಎಂಟ್ರಿ ಮಾಡಿದ್ರಿ ಅದೆಲ್ಲ ಮಾಹಿತಿ ಇಲ್ಲಿ ಬಂದಿರುತ್ತೆ. 9ನೇ ನೋಡೋಣ, ಸ್ಕೂಲ್ ಮ್ಯಾನೇಜ್ಮೆಂಟ್. ನಿಮ್ಮ ಸ್ಕೂಲ್ ಮ್ಯಾನೇಜ್ಮೆಂಟು ಯಾವುದಕ್ಕೆ ಬರುತ್ತೆ ಅನ್ನೋದನ್ನು ನೀವು ಇಲ್ಲಿ ಟಿಕ್ ಮಾಡಬೇಕಾಗಿರ್ತಕ್ಕಂಥದ್ದು. ನೆಕ್ಸ್ಟ್ 10ನೇದು ಸ್ಕೂಲ್ ಟೈಪ್, ರೆಸಿಡೆನ್ಷಿಯಲ್ ಆರ್ ಡೇ ಸ್ಕಾಲರ್ ಅಂತ ಇದೆ. ನೀವು ಸಂಬಂಧಪಟ್ಟ ಮಾಹಿತಿಯನ್ನು ತುಂಬಿ. ಕ್ಯಾಟಗರಿ ಆಫ್ ದ ಸ್ಕೂಲ್ ಅಂತ ಇದೆ, 1 to 5th, 1 to 8th, 1 to 12th. ಸೊ ನಿಮ್ಮ ಒಂದು ಶಾಲೆ ಯಾವ ಕ್ಯಾಟಗರಿಗೆ ಬರುತ್ತೆ ಆ ಒಂದು ಮಾಹಿತಿಯನ್ನು ಹಾಕಿ. ಸ್ಕೂಲ್ ಟೈಪ್ ಬಾಯ್ಸ್ ಆರ್ ಗರ್ಲ್ಸ್ ಅಂತ ಇದೆ. ಸೊ ಕೋ ಎಜುಕೇಷನ್ ಸಂಬಂಧಪಟ್ಟ ಮಾಹಿತಿಯನ್ನು ಹಾಕಿ. ಯೂಸೇಜ್ ಆಫ್ ಸ್ಕೂಲ್ ಪ್ರಿಮಿಸಸ್ ಅಂತ ಇದೆ. ಸೊ ಅದನ್ನು ನೀವು ಹಾಕ್ಬಿಟ್ಟು ಓದ್ಬಿಟ್ಟು ನೆಕ್ಸ್ಟು ಇಯರ್ ಆಫ್ ಎಸ್ಟಾಬ್ಲಿಷ್ಮೆಂಟ್ ಆಫ್ ದ ಸ್ಕೂಲ್ ಅಂತ ಇದೆ. ಸೊ ನಿಮ್ಮ ಒಂದು ಶಾಲೆ ಎಸ್ಟಾಬ್ಲಿಷ್ಮೆಂಟ್ ಆದ ಒಂದು ವರ್ಷವನ್ನು ನಾವಿಲ್ಲಿ ಹಾಕಬೇಕಾಗಿರ್ತಕ್ಕಂಥದ್ದು, ಇಲ್ಲಿ ಸೆಲೆಕ್ಟ್ ಮಾಡಬೇಕಾಗಿರ್ತದೆ. ಓಕೆ ಕೊಡಿ. ನೆಕ್ಸ್ಟ್ ಲೊಕೇಶನ್ ಆಫ್ ದ ಸ್ಕೂಲ್ ಅಂತ ಇದೆ, ಏರಿಯಾ ರೂರಲ್ ಅಥವಾ ಅರ್ಬನ್ ಅಂತ. ನೆಕ್ಸ್ಟ್ ನೇಮ್ ಆಫ್ ದ ಬೋರ್ಡ್ ಅಂತ ಇದೆ, ಸ್ಟೇಟ್ CBS ಅದರ್ ಅಂತ. ನೇಮ್ ಆಫ್ ದ ಸ್ಟೂಡೆಂಟ್ ಎನ್ರೋಲ್ನಿಂದ ನಂಬರ್ ಆಫ್ ದ ಸ್ಟೂಡೆಂಟ್ ಎನ್ರೋಲ್ನಿಂದ ಸ್ಕೂಲ್ ಅಂತ ಇದೆ. ನಂಬರ್ ಆಫ್ ಬಾಯ್ಸ್, ನಂಬರ್ ಆಫ್ ಗರ್ಲ್ಸ್, ನಿಮ್ಮ ಶಾಲೆಯಲ್ಲಿರ್ತಕ್ಕಂಥ ಒಟ್ಟು ಮಕ್ಕಳ ಸಂಖ್ಯೆ, ಗರ್ಲ್ಸ್ ಮತ್ತು ಬಾಯ್ಸ್ ಸಪ್ರೇಟ್ ಹಾಕಿ.
ನೆಕ್ಸ್ಟ್ ನಂಬರ್ ಆಫ್ ಚಿಲ್ಡ್ರನ್ ವಿತ್ ಸ್ಪೆಷಲ್ ನೀಡ್ಸ್ ಅಂತ ಇದೆ. ಸೊ ಅಂದರೆ ಅಂಗವಿಕಲತೆ ಉಳ್ಳ ಮಕ್ಕಳ ಒಂದು ಸಂಖ್ಯೆಯನ್ನು ಹಾಕಿ. ನಂಬರ್ ಆಫ್ ಟೀಚರ್ಸ್ ಆ್ಯಂಡ್ ಸ್ಟಾಫ್ ಅಂತ ಇದೆ. ಸೊ ನಿಮ್ಮ ಸ್ಟಾಫ್ ಡೀಟೇಲ್ಸನ್ನು ಇಲ್ಲಿ ನಂಬರ್ಸನ್ನು ಹಾಕಬೇಕು. ಆ್ಯಸ್ ದ ಸ್ಕೂಲ್ ಡೆವಲಪ್ಡ್ ಆ್ಯಂಡ್ ಇಂಪ್ಲಿಮೆಂಟೆಡ್ ಸ್ವಚ್ಛ ಆ್ಯಕ್ಷನ್ ಪ್ಲಾನ್ SAP ಅಂತ ಇದೆ. ಸೊ ಎಸ್ ಅಥವಾ ನೋ ಅಂತ ನಿಮಗೆ ನೋಡಿ, ಮಾಡಿದರೆ ಎಸ್ ಅಂತ ಕೊಡಿ, ಇಲ್ಲ ನೋ ಅಂತ ಕೊಡಿ. ಇನ್ನು 21 ಇದೆ. ಈಸ್ ದ ಸ್ಕೂಲ್ ಅವೇರ್ ಆಫ್ ದ ರಿಕ್ವೈರ್ಮೆಂಟ್ ಆಫ್ ದ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ SOPs ಫಾರ್ ಸಸ್ಟೈನಿಂಗ್ ವಾಟರ್ ಸ್ಯಾನಿಟೈಸೇಷನ್ ಆ್ಯಂಡ್ ಹೈಜೀನ್ ಇನ್ ದ ಸ್ಕೂಲ್ ಅಂತ ಇದೆ. ಸೊ ಎಸ್ ಅಥವಾ ನೋ ಅಂತ ಕೊಡಿ. ನೆಕ್ಸ್ಟ್, ಆ್ಯಸ್ ದ ಸ್ಕೂಲ್ ಓನ್ ಅವರ್ಸ್ ಅಟ್ ಡಿಫ್ರೆಂಟ್ ಲೆವೆಲ್ ಇನ್ SVP 2016, 17 ಆ್ಯಂಡ್ 17-18 ಅಂದರೆ 2016-17 ಅಥವಾ 17-18ರಲ್ಲಿ ನಿಮ್ಮ ಶಾಲೆ ಯಾವುದಾದ್ರೂ ಒಂದು ಲೆವೆಲಲ್ಲಿ ಸ್ವಚ್ಛ ವಿದ್ಯಾಲಯ ಪುರಸ್ಕಾರವನ್ನು ಪಡೆದಿತ್ತಾ ಅಂತ ಕೇಳುತ್ತೆ. ಸೊ ಡಿಸ್ಟಿಕ್ ಲೆವೆಲಲ್ಲಿ, ಸ್ಟೇಟ್ ಲೆವೆಲಲ್ಲಿ, ನ್ಯಾಷನಲ್ ಲೆವೆಲಲ್ಲಿ ಪಡೆದಿದ್ರೆ ಎಸ್ ಅಂತ ಹಾಕಿ, ಇಲ್ಲದಿದ್ದರೆ ನೋ ಅಂತ ಹಾಕಿ. ನೆಕ್ಸ್ಟ್ 17-18ರಲ್ಲಿ ಸೇಮ್ ಅದೇ ಮಾಹಿತಿಯನ್ನು ನೀವು ಹಾಕಬೇಕಾಗಿರ್ತಕ್ಕಂಥದ್ದು. ಸೊ ಎಲ್ಲ ಮಾಹಿತಿಯನ್ನು ತುಂಬಿಟ್ಟು ನೀವೇನು ಮಾಡಿ, ಸಬ್ಮಿಟನ್ನು ಕೊಡಿ. ಪ್ರೈಮರಿ ಇನ್ಫಾರ್ಮೇಷನ್ ಅಪ್ಡೇಟ್ ಸಕ್ಸಸ್ಫುಲ್ ಅಂತ ಬಂತು. ಸೊ ನೀವು ಏನು ಮಾಡಿ, ಈಗ ಓಕೆ ಮೇಲೆ ಕ್ಲಿಕ್ ಮಾಡಿ. ಓಕೆ ಮೇಲೆ ಕ್ಲಿಕ್ ಮಾಡಿದಾಗ ಸೊ ಈಗ ಪ್ರೈಮರಿ ಇನ್ಫಾರ್ಮೇಷನ್ ಆಯಿತು. ನೆಕ್ಸ್ಟು ಇಲ್ಲಿ ನೋಡಿ, ಕೆಳಗಡೆ ಮತ್ತೊಂದು ಆಪ್ಷನ್ ಇದೆ, ಸರ್ವೆ ಅಂತ. ಸೊ ಆ ಸರ್ವೆ ಫಾರಮ್ ಕೂಡ ನಾವು ಫಿಲ್ ಮಾಡಬೇಕು. ಸೊ ಅದಕ್ಕೆ ನಾವೇನು ಮಾಡಬೇಕು, ಈಗ ಸರ್ವೆ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡಿ ಸುಮಾರಷ್ಟು ಆಪ್ಷನ್ಸ್ ಇದೆ. ವಾಟರ್, ಟಾಯ್ಲೆಟ್, ಹ್ಯಾಂಡ್ ವಾಷಿಂಗ್ ವಿತ್ ಸೋಪ್, ಆಪರೇಷನ್ ಆ್ಯಂಡ್ ಮೇಂಟೆನೆನ್ಸ್, ಬಿಹೇವಿಯರ್ ಚೇಂಜ್ ಆ್ಯಂಡ್ ಕೆಪಾಸಿಟಿ ಬಿಲ್ಡಿಂಗ್, COVID-19, ಆಮೇಲೆ ಫೋಟೋಸ್, ಫೈನಲ್ ಸಬ್ಮಿಷನ್ ಅಂತ ಇಷ್ಟು ಆಪ್ಷನ್ ಇದೆ. ಇವು ಇಲ್ಲಿ ನೋಡಿ ರೈಟ್ ಸೈಡಲ್ಲಿ ಎಲ್ಲ 0% ಇದೆ. ಅಂದರೆ ಈ ಒಂದು ಮಾಹಿತಿ ಇದ್ರ ಮೇಲೆ ವಾಟರ್ ಮೇಲೆ ಕ್ಲಿಕ್ ಮಾಡಿದರೆ ಇದರಲ್ಲಿ 9 ಕ್ವಶನ್ಸ್ ಇದ್ದಾವೆ. ಈ 9 ಕ್ವಶನ್ಸ್ಗೆ ನಾವು ಆನ್ಸರನ್ನು ಮಾಡಬೇಕು. ಮಾಡಿದಾಗ ಅದು 100% ಆಗ್ಬಿಟ್ಟು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೇನಾಗುತ್ತೆ, ಆ ಒಂದು ವಾಟರ್ಗೆ ಸಂಬಂಧಪಟ್ಟ ಒಂದು ಆಪ್ಷನ್ ನೋಡಿ 100% ಆಯಿತು. ಸೊ ಇದೇ ರೀತಿ ನೀವು ಟಾಯ್ಲೆಟ್ಗೆ ಉಳಿದ ಎಲ್ಲ ಆಪ್ಷನ್ಗಳಿಗೆ ನೀವು 100%ಅನ್ನು ಹಾಕಬೇಕಾಗಿರ್ತಕ್ಕಂಥದ್ದು. ಹಾಕಿದ ಮೇಲೆ ಇಲ್ಲಿ ಫೋಟೋಸ್ ಕೂಡ ಅಪ್ಲೋಡ್ ಮಾಡಬೇಕಾಗಿರ್ತಕ್ಕಂಥದ್ದು. ಫೋಟೋಸ್ ಮೇಲೆ ಕ್ಲಿಕ್ ಮಾಡಿ. ಫೋಟೋಸ್ ಮೇಲೆ ಕ್ಲಿಕ್ ಮಾಡಬೇಕಂದ್ರೆ ನೀವು ಡೈರೆಕ್ಟಾಗಿ ಫೋಟೋ ಕ್ಲಿಕ್ ಮಾಡೋಕ್ಕೆ ಬರೋಲ್ಲ. ಇಲ್ಲಿ ಇರ್ತಕ್ಕಂಥ ಎಲ್ಲ ಮಾಹಿತಿಯನ್ನು ಒನ್ ಬೈ ಒನ್ ನೀವು 100% ಮಾಡ್ತಾ ಬಂದಾಗ ಕೊನೆಗೆ ನೀವು ಫೋಟೋಸನ್ನು ಅಪ್ಲೋಡ್ ಮಾಡಬೇಕಾಗಿರ್ತಕ್ಕಂಥದ್ದು. ನೋಡಿ, ನಾವು ಸ್ವಚ್ಛ ವಿದ್ಯಾಲಯ ಪುರಸ್ಕಾರಕ್ಕೆ ಸಂಬಂಧಪಟ್ಟಂತೆ ಆ್ಯಪಲ್ಲಿ ಕೆಲವು ಫೋಟೋಗಳನ್ನು ಅಪ್ಲೋಡ್ ಮಾಡಬೇಕು. ಸೊ ಯಾವೆಲ್ಲ ಫೋಟೋಗಳನ್ನು ಅಪ್ಲೋಡ್ ಮಾಡಬೇಕಂತ ನಾನು ನಿಮಗೆ ಡಿಸ್ಪ್ಲೇ ಮಾಡ್ತಾ ಹೋಗ್ತೀನಿ. ಮೊದಲನೇ ಫೋಟೋ ಫ್ರಂಟ್ ವ್ಯೂ ಆಫ್ ದ ಸ್ಕೂಲ್ ಆ್ಯಂಡ್ ಪ್ರಿಮಿಸಸ್, ಅಂದರೆ ನಿಮ್ಮ ಶಾಲೆಯ ಒಂದು ಮುಂಭಾಗದ ಶಾಲಾ ಆವರಣದ ಒಂದು ಫೋಟೋ, 2 ಫೋಟೋಗಳನ್ನು ನೀವು ಅಪ್ಲೋಡ್ ಮಾಡಬೇಕು. ನೆಕ್ಸ್ಟು ಸ್ಕೂಲ್ ಆ್ಯಡ್ ಶೋಯಿಂಗ್ ಓವರಾಲ್ ಕ್ಲೀನ್ನೆಸ್ ಆಫ್ ಯುವರ್ ಸ್ಕೂಲ್ ಪ್ರಿಮಿಸಸ್, 2 ಫೋಟೋ ಹಾಕಬೇಕು. ಅಂದರೆ ನಿಮ್ಮ ಶಾಲಾ ಆವರಣ ತುಂಬ ಸ್ವಚ್ಛತೆಯಿಂದ ಕೂಡಿದೆ ಅಂತ ತೋರಿಸ್ಕೊಳ್ಳೋದಕ್ಕೆ 2 ಫೋಟೋಗಳನ್ನು ನೀವು ಸ್ವಚ್ಛತೆ ಇರುವ ಶಾಲಾ ಆವರಣದ ಫೋಟೋಗಳನ್ನು ಹಾಕಬೇಕು. ನೆಕ್ಸ್ಟ್ 3ನೇದು ಸಪ್ರೇಟ್ ಫಂಕ್ಷನಲ್ ಟಾಯ್ಲೆಟ್ ಫಾರ್ ಬಾಯ್ಸ್ ಆ್ಯಂಡ್ ಗರ್ಲ್ಸ್, ಅಂದರೆ ಶೌಚಾಲಯದ ಫೋಟೋಗಳನ್ನು ಹಾಕಬೇಕು. ನೆಕ್ಸ್ಟ್ ಫಂಕ್ಷನಲ್ ಟಾಯ್ಲೆಟ್ ಫಾರ್ CWSN, ಅಂದರೆ ಅಂಗವಿಕಲ ಮಕ್ಕಳಿಗಿರ್ತಕ್ಕಂಥ ಶೌಚಾಲಯಗಳ ಫೋಟೋಗಳನ್ನು ಹಾಕಬೇಕು. ಒಂದು ವೇಳೆ ನಿಮ್ಮ ಶಾಲೆಯಲ್ಲಿ ಇಲ್ಲ ಅಂದರೂ ಕೂಡ ಇಲ್ಲಿ ಕಡ್ಡಾಯವಾಗಿ ಯಾವುದಾದ್ರು ಫೋಟೋ ಅಪ್ಲೋಡ್ ಆಗಿರೋದ್ರಿಂದ ಅಪ್ಲೋಡ್ ಮಾಡಿ. ನೆಕ್ಸ್ಟ್ ಬಂದುಬಿಟ್ಟು ನ್ಯೂಟ್ರಿಷನ್ ಗಾರ್ಡ್ ಇನ್ ದ ಸ್ಕೂಲ್, ನಿಮ್ಮ ಶಾಲೆಯಲ್ಲಿರ್ತಕ್ಕಂಥ ಶಾಲಾ ಪೋಷಕವನ ಅಂತ ಐತಲ್ವ, ಅದನ್ನು ನೀವು ಇಲ್ಲಿ ಅಪ್ಲೋಡ್ ಮಾಡಬೇಕು. ನೆಕ್ಸ್ಟ್ ಬಂದುಬಿಟ್ಟು ಇನ್ಸಿನಿರೇಟರ್ ಬರ್ನಲ್ ಸಿಸ್ಟಮ್ ಫಾರ್ ಡಿಸ್ಪೋಸಲ್ ಆಫ್ ಸ್ಯಾನಿಟರಿ ವೇಸ್ಟನ್ನು ನೀವು ಸುಡೋದಕ್ಕೆ ಏನಾದರೂ ಒಂದು ವ್ಯವಸ್ಥೆ ಇದ್ದರೆ ಅದರ ಒಂದು ಫೋಟೋವನ್ನು ಹಾಕಬೇಕು. ಇಲ್ಲ ಅಂದರೆ ನೀವು ಟಾಯ್ಲೆಟ್ ಫೋಟೋ ಹಾಕಿದರೆ ನಡೆಯುತ್ತೆ. ಇಲ್ಲ ಒಂದು ವೇಳೆ ಮುಖ್ಯ ಶಿಕ್ಷಕರು ಇದರ ಒಂದು ಬೇಕಾದ್ರೆ ನೀವು ಒಂದು ಹಾಲಿನಲ್ಲಿ ಬರೆದು ಸೈನ್ ಹಾಕಿ ಅದರ ಒಂದು ಫೋಟೋ ಬೇಕಾದ್ರೆ ಹಾಕ್ಬೋದು. ಅಂದರೆ ಈ ಒಂದು ಏನಿದೆಯಲ್ಲ ಇನ್ಸಿನರೇಟರ್, ಈ ಒಂದು ವ್ಯವಸ್ಥೆ ನಮ್ಮ ಶಾಲೆಯಲ್ಲಿ ಇಲ್ಲ ಅಂತ ಬರೆದು ಒಂದು ಸೈನ್ ಹಾಕಿ ಅದರ ಫೋಟೋ ಬೇಕಾದ್ರೆ ನೀವು ಅಪ್ಲೋಡ್ ಮಾಡ್ಬೋದು. ನೆಕ್ಸ್ಟು ಹ್ಯಾಂಡ್ ವಾಷಿಂಗ್ ಫೆಸಿಲಿಟಿ ಇರ್ತಕ್ಕಂಥ ಒಂದು ಫೋಟೋಗಳನ್ನು ಹಾಕಬೇಕು. ನೆಕ್ಸ್ಟ್ ವಾಟರ್ ಕ್ವಾಲಿಟಿ ಟೆಸ್ಟಿಂಗ್ ರಿಪೋರ್ಟ್ ಏನಾದರೂ ಇದ್ದರೆ ನೀವು ಮಾಡಿಸಿದ್ರೆ ಹಾಕಬೇಕು, ಇದು ಕಡ್ಡಾಯ ಕೂಡ. ನೆಕ್ಸ್ಟ್ ಬಂದುಬಿಟ್ಟು ಟೀಚರ್ ಟ್ರೈನಿಂಗ್ ಸರ್ಟಿಫಿಕೇಟ್ ಡಾಕ್ಯುಮೆಂಟ್ ಇದ್ದರೆ ನೀವು ಹಾಕಬೇಕು. ಟೀಚರ್ ಟ್ರೈನಿಂಗ್ ಸರ್ಟಿಫಿಕೇಟ್ ಅಂದರೆ ಈ ಹ್ಯಾಂಡ್ ವಾಶು, ಹೈಜೆನಿಕ್, ಉತ್ತಮ ಆಹಾರ ಹವ್ಯಾಸಗಳ ಬಗ್ಗೆ ಒಂದು ವಾಶ್ ತರಬೇತಿ ಅಂತ ಕೊಟ್ಟಿದ್ದರು. ಆ ತರಬೇತಿಯಾಗಿದ್ದರೆ ಅದಕ್ಕೆ ಸರ್ಟಿಫಿಕೇಟ್ ಕೊಟ್ಟರೆ ಆ ಒಂದು ಸರ್ಟಿಫಿಕೇಟ್ಗಳನ್ನು ನಾವಿಲ್ಲಿ ಅಪ್ಲೋಡ್ ಮಾಡಬೇಕು. ಸೊ ಇಲ್ಲ ಅಂದರೆ ನಿಮ್ಮ ಸರ್ಟಿಫಿಕೇಟ್ ಇಲ್ಲ ಅಂದರೆ ಮುಖ್ಯ ಶಿಕ್ಷಕರೇ ಒಂದು ದೃಢೀಕರಿಸಿ
ಸೈನ್ ಸೀಲ್ ಹಾಕಿ ಆ ಒಂದು ಫೋಟೋವನ್ನು ಅಪ್ಲೋಡ್ ಮಾಡಬೇಕು. ಇಷ್ಟು ಫೋಟೋಗಳನ್ನು ಅಪ್ಲೋಡ್ ಮಾಡಿಬಿಟ್ಟು ಸಬ್ಮಿಟ್ ಕೊಡಬೇಕಾಗಿರ್ತಕ್ಕಂಥದ್ದು. ಸೊ ಸಬ್ಮಿಟ್ ಕೊಟ್ಟರೆ ನೋಡಿರಿ ಎಲ್ಲ ಒಂದು ಮಾಹಿತಿ 100% ಆಯಿತು. 100% ಆದಮೇಲೆ ನಾವಿಲ್ಲಿ ಫೈನಲ್ ಸಬ್ಮಿಷನ್ ಅಂತ ಇದೆ, ಅದು ಪೆಂಡಿಂಗ್ ಇದೆ. ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ನೋಡಿ ಎಲ್ಲ ಮಾಹಿತಿ ಇಲ್ಲಿ ಕರೆಕ್ಟಾಗಿದೆ. ಒಂದ್ಸರಿ ನೀವು ಬೇಕಾದ್ರೆ ಇನ್ನೊಂದ್ಸರಿ ಚೆಕ್ ಮಾಡ್ಕೋಬೋದು. ಎಲ್ಲ ಚೆಕ್ ಮಾಡ್ಕೊಬಿಟ್ಟು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದರೆ ಫೈನಲ್ ಸಬ್ಮಿಟ್ ಕೂಡ ಆಗುತ್ತೆ. ಇಲ್ಲಿ ಫೈನಲ್ ಸಬ್ಮಿಟ್ ಮಾಡೋದಕ್ಕೂ ಮುಂಚೆ ಒಂದು OTP ಬರುತ್ತೆ. ಆ OTPಯನ್ನು ಹಾಕಿ ನೀವು ವೆರಿಫೈ ಮಾಡಿ ನೀವು ಸಬ್ಮಿಟನ್ನು ಕೊಡಬೇಕಾಗಿರ್ತಕ್ಕಂಥದ್ದು. ಸೊ ವೆರಿಫೈ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮ ಒಂದು ಫೈನಲ್ ಸಬ್ಮಿಷನ್ನು ಕಂಪ್ಲೀಟ್ ಆಯಿತು. ಸೊ ಇಲ್ಲಿಗೆ ಸ್ವಚ್ಛ ವಿದ್ಯಾಲಯ ಪುರಸ್ಕಾರ ಆ್ಯಪಲ್ಲಿ ನಮ್ಮ ಒಂದು ಮಾಹಿತಿಯನ್ನು ಈ ರೀತಿ ಎಂಟ್ರಿ ಮಾಡ್ಬೋದು. ಫೈನಲ್ ಸಬ್ಮಿಷನ್ ಕಂಪ್ಲೀಟೆಡ್. ಸೊ ಇದರ ಒಂದು ಸ್ಕ್ರೀನ್ಶಾಟನ್ನು ತೆಗೆದು ಸಂಬಂಧಪಟ್ಟ CRPಗಳಿಗೆ ಕಳಿಸಿ. ಸೊ ಇದಿಷ್ಟು ಸ್ವಚ್ಛ ವಿದ್ಯಾಲಯ ಪುರಸ್ಕಾರ ಆ್ಯಪ್ಗೆ ಸಂಬಂಧಪಟ್ಟಂತೆ.